ಕಾಫಿ ಶಾಪ್ನಲ್ಲಿ ಕೆಲಸ ಮಾಡುವ ಒಂದು ಸುಂದರ ಹುಡುಗಿಯನ್ನು ಒಲಿಸಿಕೊಂಡು ರೆಸಾರ್ಟ್ಗೆ ಕರೆದುಕೊಂಡು ಹೋಗಿ ಅವಳನ್ನು ಅನುಭವಿಸಿ ಮಜಾ ಮಾಡಿದ ಹುಡುಗ. ಸ್ನೇಹಿತರೆ, ಈ ಕತೆ ತುಂಬಾ ಚೆನ್ನಾಗಿದೆ. ನೀವೇನಾದರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಕತೆಯನ್ನು ಪೂರ್ತಿಯಾಗಿ ನೋಡಿ. ಮತ್ತೆ ನನ್ನ ಈ ಸ್ಟೋರಿಗೆ ಈಗಲೇ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರ ಬನ್ನಿ. ಹಾಗಿದ್ದರೆ ಕತೆ ಮುಂದುವರಿಸೋಣ. ನಮಸ್ಕಾರ, ನನ್ನ ಹೆಸರು ಮೇಘ. ನನ್ನ ವಯಸ್ಸು 22. ಈ ಕತೆ ನನ್ನ ಬದುಕಿನ ಪುಟಗಳನ್ನು ತೆರೆಯುತ್ತಿದೆ. ಬಹುಶಃ ನನ್ನ ಭಾರವನ್ನು ಯಾರೊಂದಿಗಾದರೂ ಹಂಚಿಕೊಂಡರೆ ಮನಸ್ಸಿಗೆ ಹಗುರವಾಗುತ್ತದೆ ಎಂಬ ನಂಬಿಕೆ ಇರಬಹುದು. ನಮ್ಮದು ಮೈಸೂರಿನ ಹೊರವಲಯದಲ್ಲಿರುವ ಒಂದು ಸಣ್ಣ ಹಳ್ಳಿ. ಇಲ್ಲಿನ ಬದುಕು ಅಷ್ಟು ಸುಲಭವಲ್ಲ. ನಮ್ಮದು ತುಂಬಾ ಬಡ ಕುಟುಂಬ. ಅಪ್ಪ ಮತ್ತು ಅಮ್ಮ ಇಬ್ಬರೂ ದಿನಗೂಲಿ ಕಾರ್ಮಿಕರು. ಕೆಲಸ ಸಿಕ್ಕರೆ ಊಟ, ಇಲ್ಲದಿದ್ದರೆ ಮನೆಯಲ್ಲಿ ಉಪವಾಸ. ಅವರ ಬದುಕು ಬೆವರಿನಲ್ಲೇ ಕಳೆದು ಹೋಗುತ್ತಿದೆ. ನನಗೊಬ್ಬ ತಮ್ಮ ಇದ್ದಾನೆ. ಅವನ ಹೆಸರು ವರುಣ್. ಅವನು ಇನ್ನೂ ಚಿಕ್ಕವನು. ಸರ್ಕಾರಿ ಶಾಲೆಯಲ್ಲಿ 8ನೇ ತರಗತಿ ಓದುತ್ತಿದ್ದಾನೆ. ಅವನಿಗೆ ಈ ಪ್ರಪಂಚದ ಕಷ್ಟ ಏನು ಅಂತ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಅವನ ಮುಗ್ಧ ಜಗತ್ತಿನಲ್ಲಿ ಅವನೇ ರಾಜ. ನಾನು ಓದಿದ್ದು 10ನೇ ತರಗತಿವರೆಗೆ ಮಾತ್ರ. ಮುಂದೆ ಓದಬೇಕೆಂಬ ಆಸೆ ಇತ್ತು. ಕಾಲೇಜಿಗೆ ಹೋಗಿ ಹೊಸ ಬಟ್ಟೆ ಹಾಕಿಕೊಂಡು ಸ್ನೇಹಿತರೊಂದಿಗೆ ಸುತ್ತಾಡಬೇಕೆಂಬ ಕನಸಿತ್ತು. ಆದರೆ ಮನೆಯ ಪರಿಸ್ಥಿತಿ ನನ್ನ ಕನಸುಗಳನ್ನು ನುಂಗಿಹಾಕಿತ್ತು. ಅಪ್ಪ ಅಮ್ಮನ ಕಷ್ಟ ನೋಡಲಾಗದೆ ನಾನೇ ಓದಿಗೆ ವಿದಾಯ ಹೇಳಿ ಕೆಲಸಕ್ಕೆ ಸೇರಲು ನಿರ್ಧರಿಸಿದೆ. ನಾನು ಮೈಸೂರು ನಗರದಲ್ಲಿರುವ ಒಂದು ಕಾಫಿ ಶಾಪ್ನಲ್ಲಿ ಕೆಲಸ ಮಾಡುತ್ತೇನೆ. ಬೆಳಗ್ಗೆ 9ಕ್ಕೆ ಮನೆಯಿಂದ ಹೊರಟರೆ ರಾತ್ರಿ 10 ಮನೆಗೆ ವಾಪಸ್ ಬರಲು. ದಿನವಿಡೀ ಗ್ರಾಹಕರೊಂದಿಗೆ ಮಾತು, ಟೇಬಲ್ಗಳನ್ನು ಶುಚಿ ಮಾಡುವುದು, ಕಾಫಿ ಕಪ್ಗಳನ್ನು ಒಗೆಯುವುದು, ಇದೇ ನನ್ನ ಜಗತ್ತು. ನನಗೆ ತಿಂಗಳಿಗೆ 10,000 ರೂಪಾಯಿ ಸಂಬಳ ಬರುತ್ತದೆ. ಆ ಹಣ ಕೈಗೆ ಬಂದಾಗ ಖುಷಿಯಾಗುತ್ತದೆ. ಆದರೆ ಅದು ಮನೆ ಬಾಡಿಗೆ, ದಿನಸಿ, ತಮ್ಮನ ಸ್ಕೂಲಿನ ಖರ್ಚು ಎಂದು ಹಂಚಿ ಹೋಗುವಾಗ ಕೈಯಲ್ಲಿ ಏನೂ ಉಳಿಯುವುದಿಲ್ಲ. ಅಪ್ಪ ಅಮ್ಮನಿಗೆ ದಿನಕ್ಕೆ 500 ರೂಪಾಯಿ ಕೂಲಿ ಸಿಕ್ಕರೆ ಅದೇ ಹೆಚ್ಚು. ಕೆಲವು ದಿನ ಕೆಲಸವೇ ಇರುವುದಿಲ್ಲ. ಅಂತಹ ದಿನಗಳಲ್ಲಿ ಮನೆಯಲ್ಲಿ ಸ್ಮಶಾನದ ಮೌನ ಆವರಿಸಿರುತ್ತದೆ. ಅಮ್ಮ ಅಡುಗೆ ಮನೆಯಲ್ಲಿ ಖಾಲಿ ಪಾತ್ರೆಗಳನ್ನು ನೋಡುತ್ತಾ ಕಣ್ಣೀರು ಹಾಕುತ್ತಾಳೆ. ಅಪ್ಪ ಯಾರೊಂದಿಗೂ ಮಾತನಾಡದೆ ಅಂಗಳದಲ್ಲಿ ಕೂತಿರುತ್ತಾರೆ. ತಮ್ಮನಿಗೆ ಹೇಗೋ ಒಂದು ಹೊತ್ತಿನ ಊಟ ಸಿಕ್ಕರೆ ಸಾಕು. ಅವನಿಗೆ ಬೇರೆ ಚಿಂತೆ ಇರಲಿಲ್ಲ. ಆದರೆ ನನಗೆ ಎಲ್ಲವೂ ಅರ್ಥವಾಗುತ್ತಿತ್ತು. ಈ ಬಡತನ ನಮ್ಮನ್ನು ಹೇಗೆ ಕೊಲ್ಲುತ್ತಿದೆ ಎಂದು. ನನ್ನ ಮದುವೆ ಬಗ್ಗೆ ಮನೆಯಲ್ಲಿ ಆಗಾಗ ಮಾತುಕತೆ ನಡೆಯುತ್ತಿತ್ತು. ಹುಡುಗಿಗೆ 22 ವರ್ಷವಾಯಿತು. ಮದುವೆ ಮಾಡಬೇಕು ಅಂತ ಅಮ್ಮ ಅಪ್ಪನ ಹತ್ತಿರ ಹೇಳಿಕೊಳ್ಳುತ್ತಿರುತ್ತಾರೆ. ಆದರೆ ಮದುವೆ ಮಾಡೋಕೆ ಹಣ ಎಲ್ಲಿಂದ ತರುವುದು? ನಮಗೆ ಆಸ್ತಿಯೂ ಇಲ್ಲ, ಬ್ಯಾಂಕ್ನಲ್ಲಿ ಹಣವಿಲ್ಲ. ಅಪ್ಪ ಅಮ್ಮ ಕೂಡ ನನಗಾಗಿ ಏನನ್ನೂ ಮಾಡಿಟ್ಟಿಲ್ಲ. ಅವರ ಜೀವನವೇ ಒಂದು ಹೋರಾಟವಾಗಿರುವಾಗ ಅವರಿಂದ ಇನ್ನೇನು ನಿರೀಕ್ಷಿಸಲು ಸಾಧ್ಯ? ಇದ್ದದ್ದನ್ನು ತಿನ್ನಬೇಕು, ಇಲ್ಲದಿದ್ದರೆ ಪಟ್ಟಾಗಿ ಮಲಗಬೇಕು. ಅಷ್ಟೇ ನಮ್ಮ ಜೀವನ. ಕೆಲವೊಮ್ಮೆ ಕೆಲಸ ಮುಗಿಸಿ ಬರುವಾಗ ನನ್ನ ವಯಸ್ಸಿನ ಹುಡುಗಿಯರನ್ನು ನೋಡುತ್ತೇನೆ. ಅವರು ಸುಂದರವಾದ ಬಟ್ಟೆಗಳನ್ನು ಹಾಕಿಕೊಂಡು, ಕೈಯಲ್ಲಿ ದುಬಾರಿ ಮೊಬೈಲ್ ಹಿಡಿದುಕೊಂಡು ತಮ್ಮ ಬಾಯ್ಫ್ರೆಂಡ್ಗಳ ಜೊತೆ ಬೈಕ್ನಲ್ಲಿ ನಗುತ್ತಾ ಹೋಗುತ್ತಿರುತ್ತಾರೆ. ಅವರನ್ನು ನೋಡಿದಾಗಲೆಲ್ಲ ನನ್ನ ಎದೆಯಲ್ಲಿ ಚುರುಗುಟ್ಟಿದ ಅನುಭವ. ನನಗೂ ಅವರಂತೆ ಕನಸುಗಳಿದ್ದವು. ಆದರೆ ನನ್ನ ಹಣೆಬರಹವೇ ಇಷ್ಟು. ಬೇರೆಯವರು ಸುಂದರವಾದ ಬಟ್ಟೆ ಹಾಕಿಕೊಂಡು ಓಡಾಡುವುದನ್ನು ನೋಡಿದಾಗ ನನಗೂ ಆಸೆಯಾಗುತ್ತದೆ. ಆದರೆ ನನ್ನ ಹತ್ತಿರ ಇದ್ದದ್ದು 2 ಜೊತೆ ಬಟ್ಟೆ. ಅದನ್ನೇ ಒಗೆದು ಹಾಕಿಕೊಳ್ಳಬೇಕು. ಹೀಗೆ ಜೀವನ ತುಂಬಾ ಬೇಸರದಿಂದ ಕೂಡಿತ್ತು. ಮನೆಯಲ್ಲಿ ಯಾವಾಗಲೂ ಕಷ್ಟ, ಚೆನ್ನಾಗಿರೋ ಊಟ ಮಾಡಬೇಕು ಎಂಬ ಆಸೆ ನನಗೂ ಇತ್ತು. ಆದರೆ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ಅನ್ನ ಸಾರು ಬಿಟ್ಟರೆ ಬೇರೆ ಏನೂ ಇರುವುದಿಲ್ಲ. ಆದರೂ ಈ ಎಲ್ಲ ಕಷ್ಟಗಳ ನಡುವೆ ದೇವರು ನನಗೊಂದು ವರವನ್ನು ಕೊಟ್ಟಿದ್ದ. ಅದು ನನ್ನ ಸೌಂದರ್ಯ. ನಾನು ನೋಡಲು ಸುಂದರವಾಗಿದ್ದೆ. ಆದರೆ ನನ್ನ ಸೌಂದರ್ಯವನ್ನು ಅಲಂಕರಿಸಲು ನನ್ನ ಬಳಿ ಏನೂ ಇರಲಿಲ್ಲ. ನಾನು ತುಂಬಾ ಸರಳವಾಗಿರುತ್ತಿದ್ದೆ. ಬೇರೆ ಹುಡುಗಿಯರಂತೆ ಲಿಪ್ಸ್ಟಿಕ್, ಕಾಜಲ್, ಪೌಡರ್ ಹಾಕಿಕೊಳ್ಳುವ ಅಭ್ಯಾಸ ನನಗಿರಲಿಲ್ಲ. ಕಾಫಿ ಶಾಪ್ನಲ್ಲಿ ಕೆಲಸ ಮಾಡುವಾಗಲೂ ನನ್ನ ಸರಳತೆಯೇ ಅನೇಕ ಗ್ರಾಹಕರ ಗಮನ ಸೆಳೆಯುತ್ತಿತ್ತು. ಅವರು ನನ್ನನ್ನೇ ನೋಡುತ್ತಿದ್ದರು, ಮಾತನಾಡಿಸಲು ಪ್ರಯತ್ನಿಸುತ್ತಿದ್ದರು. ಆದರೆ ನಾನೆಂದೂ ಯಾರಿಗೂ ಮುಖ ಕೊಟ್ಟು ಮಾತನಾಡಿದವಳಲ್ಲ. ನನಗೂ ಪ್ರೀತಿ ಮಾಡಬೇಕು, ಜೀವನವನ್ನು ಎಂಜಾಯ್ ಮಾಡಬೇಕು ಎಂಬ ಆಸೆಗಳಿದ್ದವು. ಆದರೆ ನನ್ನ ಪರಿಸ್ಥಿತಿ ನನ್ನನ್ನು ಕಟ್ಟಿಹಾಕಿತ್ತು. ಪ್ರೀತಿ ಪ್ರೇಮವೆಲ್ಲ ಶ್ರೀಮಂತರ ಚೋಜಿ. ನಮ್ಮಂತವರಿಗೆ ಹೊಟ್ಟೆಪಾಡೆ ದೊಡ್ಡದು ಎಂದು ಅಂದುಕೊಂಡಿದ್ದೆ. ಆದರೆ ಜೀವನ ಯಾವಾಗ ಬೇಕಾದರೂ ಬದಲಾಗಬಹುದು ಎನ್ನುವುದಕ್ಕೆ ನನ್ನ ಬದುಕೇ ಸಾಕ್ಷಿ.
ಒಂದು ದಿನ ನಮ್ಮ ಕಾಫಿ ಶಾಪ್ಗೆ ಹೊಸದಾಗಿ ಒಬ್ಬ ಹುಡುಗ ಕೆಲಸಕ್ಕೆ ಬಂದ. ಅವನ ಹೆಸರು ಸೂರ್ಯ. ಅವನು ಮ್ಯಾನೇಜರ್ ಆಗಿ ಕೆಲಸಕ್ಕೆ ಸೇರಿದ್ದ. ನೋಡಲು ಸುಂದರ, ಸಭ್ಯ ಹುಡುಗ. ಅವನು ಬಂದ ದಿನದಿಂದಲೇ ನನ್ನ ಗಮನ ಸೆಳೆದಿದ್ದ. ಅವನು ಯಾವಾಗಲೂ ನನ್ನನ್ನೇ ನೋಡುತ್ತಿದ್ದ. ಅವನ ನೋಟದಲ್ಲಿ ಕಾಮವಿರಲಿಲ್ಲ, ಬದಲಾಗಿ ಒಂದು ರೀತಿಯ ಕುತೂಹಲ ಮತ್ತು ಮೆಚ್ಚುಗೆ. ಕೆಲವು ದಿನಗಳ ನಂತರ ಅವನು ನನ್ನೊಂದಿಗೆ ಮಾತನಾಡಲು ಪ್ರಾರಂಭಿಸಿದ. ಹಾಯ್ ಮೇಘ, ಹೇಗಿದ್ದೀಯಾ ಎಂದು ಕೇಳಿದ. ನಾನು ಮೊದಲು ಸ್ವಲ್ಪ ಹಿಂಜರಿದೆ, ಆದರೆ ಅವನ ಮುಗ್ಧ ಮುಖ ನೋಡಿ ಚೆನ್ನಾಗಿದ್ದೇನೆ ಎಂದೆ. ಅಲ್ಲಿಂದ ನಮ್ಮ ಮಾತುಕತೆ ಶುರುವಾಯಿತು. ಅವನು ಜೋಕ್ ಹೇಳಿ ನನ್ನನ್ನು ನಗಿಸುತ್ತಿದ್ದ. ಕೆಲಸದ ಒತ್ತಡದಲ್ಲಿ ಬಳಲಿ ಹೋಗಿದ್ದ ನನಗೆ ಅವನ ಮಾತುಗಳು ಒಂದು ರೀತಿಯಲ್ಲಿ ಔಷಧಿಯಂತೆ ಕೆಲಸ ಮಾಡುತ್ತಿದ್ದವು. ನಿಜ ಹೇಳಬೇಕೆಂದರೆ, ಮನೆಯಲ್ಲಿ ಇರುವುದಕ್ಕಿಂತ ಕಾಫಿ ಶಾಪ್ಗೆ ಹೋದಾಗ, ಸೂರ್ಯನನ್ನು ನೋಡಿದಾಗ, ಅವನೊಂದಿಗೆ ಮಾತನಾಡಿದಾಗ ನನಗೆ ಹೆಚ್ಚು ಸಂತೋಷವಾಗುತ್ತಿತ್ತು. ನಮ್ಮ ಸ್ನೇಹ ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತಾ ಹೋಯಿತು. ನಾವು ಒಟ್ಟಿಗೆ ಊಟ ಮಾಡಲು ಪ್ರಾರಂಭಿಸಿದೆವು. ನನ್ನ ಬುತ್ತಿಯಲ್ಲಿರುತ್ತಿದ್ದ ಅದೇ ಹಳಸಲು ಅನ್ನ ಸಾರನ್ನು ಅವನು ಇಷ್ಟಪಟ್ಟು ತಿನ್ನುತ್ತಿದ್ದ. ಅವನು ತರುತ್ತಿದ್ದ ರುಚಿಕರವಾದ ಊಟವನ್ನು ನನಗೆ ಕೊಡುತ್ತಿದ್ದ. ನಾವು ನಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಲು ಪ್ರಾರಂಭಿಸಿದೆವು. ನನ್ನ ಕುಟುಂಬದ ಪರಿಸ್ಥಿತಿಯ ಬಗ್ಗೆ, ನನ್ನ ಕನಸುಗಳ ಬಗ್ಗೆ ಎಲ್ಲವನ್ನೂ ಅವನೊಂದಿಗೆ ಹೇಳಿಕೊಂಡೆ. ಅವನು ಎಲ್ಲವನ್ನೂ ತಾಳ್ಮೆಯಿಂದ ಕೇಳುತ್ತಿದ್ದ. ಒಮ್ಮೆ ನನ್ನ ತಮ್ಮನಿಗೆ ಸ್ಕೂಲ್ ಫೀ ಕಟ್ಟಲು ಹಣದ ಅವಶ್ಯಕತೆ ಇತ್ತು. ನನ್ನ ಸಂಬಳ ಬರಲು ಇನ್ನೂ 10 ದಿನಗಳಿದ್ದವು. ಅಪ್ಪ ಅಮ್ಮನ ಬಳಿ ಕೇಳಿದರೆ ಅವರ ಹತ್ತಿರವೂ ಹಣವಿರಲಿಲ್ಲ. ನಾನು ಏನು ಮಾಡಬೇಕೆಂದು ತೋಚದೆ ಕೆಲಸದಲ್ಲಿ ಮೌನವಾಗಿದ್ದೆ. ಇದನ್ನು ಗಮನಿಸಿದ ಸೂರ್ಯ ಊಟದ ಸಮಯದಲ್ಲಿ ನನ್ನ ಬಳಿ ಬಂದು, ಮೇಘ, ಯಾಕೋ ಇವತ್ತು ಸರಿ ಇಲ್ಲ, ಏನಾಗಿದೆ ಎಂದು ಕಾಳಜಿಯಿಂದ ಕೇಳಿದ. ನಾನು ಕಣ್ಣೀರು ತಡೆಯಲಾರದೆ ವಿಷಯವನ್ನು ಅವನಿಗೆ ತಿಳಿಸಿದೆ. ಅವನು ಒಂದು ಕ್ಷಣವೂ ಯೋಚಿಸದೆ ತನ್ನ ಪರ್ಸ್ನಿಂದ 2,000 ರೂಪಾಯಿ ತೆಗೆದು ನನ್ನ ಕೈಗಿಟ್ಟ. ಇಟ್ಟುಕೋ, ನಿನ್ನ ತಮ್ಮನ ಫೀ ಕಟ್ಟು. ಇದು ಸಾಲ ಅಲ್ಲ, ನನ್ನ ಕಡೆಯಿಂದ ಒಂದು ಸಣ್ಣ ಸಹಾಯ ಎಂದು ಹೇಳಿದ. ನಾನು ಬೇಡವೆಂದರೂ ಕೇಳಲಿಲ್ಲ. ನಾವು ಸ್ನೇಹಿತರಲ್ವಾ? ಸ್ನೇಹಿತರಿಗೆ ಸಹಾಯ ಮಾಡುವುದರಲ್ಲಿ ತಪ್ಪೇನಿದೆ ಎಂದು ಹೇಳಿ ನನ್ನನ್ನು ಸಮಾಧಾನ ಮಾಡಿದ. ಆ ದಿನ ಅವನು ನನ್ನ ಪಾಲಿಗೆ ದೇವರಂತೆ ಕಂಡ. ಅವನ ಮೇಲೆ ಗೌರವ ಮತ್ತು ಪ್ರೀತಿ ಎರಡೂ ಹೆಚ್ಚಾಯಿತು. ಅವನು ನನಗೆ ಹೀಗೆ 20,000ಕ್ಕೂ ಹೆಚ್ಚು ಹಣ ಕೊಟ್ಟಿದ್ದಾನೆ, ಆದರೆ ಯಾವತ್ತೂ ವಾಪಸ್ ಕೇಳಲಿಲ್ಲ. ನಮ್ಮ ನಡುವೆ ಇದ್ದದ್ದು ಸ್ನೇಹವೋ ಪ್ರೀತಿಯೋ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ, ಆದರೆ ಅವನಿಲ್ಲದೆ ಒಂದು ದಿನವೂ ಕಳೆಯಲು ಸಾಧ್ಯವಿಲ್ಲ ಎನಿಸುತ್ತಿತ್ತು. ನಾವು ಪ್ರೀತಿಯಲ್ಲಿ ತುಂಬಾ ಮುಂದೆ ಹೋಗಿದ್ದೆವು, ಆದರೆ ನಮ್ಮ ನಡುವೆ ಯಾವುದೇ ಕೆಟ್ಟ ಭಾವನೆಗಳಿರಲಿಲ್ಲ. ಕಳೆದ 1 ವರ್ಷದಲ್ಲಿ ನಮ್ಮ ಪ್ರೀತಿ ಇನ್ನೂ ಗಟ್ಟಿಯಾಗಿತ್ತು. ಇದರ ಬಗ್ಗೆ ನಾನು ಯಾರಿಗೂ ಹೇಳಿರಲಿಲ್ಲ. ನಮ್ಮ ಪ್ರೀತಿಯ ಪ್ರಪಂಚದಲ್ಲಿ ನಾವಿಬ್ಬರೂ ಸಂತೋಷವಾಗಿದ್ದೆವು. ಅವನಿಗೆ ಸಿಸ್ಟಮ್ ವರ್ಕ್ ಬಗ್ಗೆ ಚೆನ್ನಾಗಿ ತಿಳಿದಿತ್ತು. ಹಾಗಾಗಿ ಅವನಿಗೆ ಕಂಪನಿಯಲ್ಲಿ ದೊಡ್ಡ ಜವಾಬ್ದಾರಿ ನೀಡಿ ಮ್ಯಾನೇಜರ್ ಹುದ್ದೆಗೆ ಬಡ್ತಿ ನೀಡಿದರು. ಅವನ ಸಂಬಳ 30,000 ರೂಪಾಯಿಗೆ ಏರಿತು. ಅದನ್ನು ಕೇಳಿ ನನಗಾದ ಸಂತೋಷ ಅಷ್ಟಿಷ್ಟಲ್ಲ, ನಾನೇ ಪ್ರಮೋಷನ್ ಪಡೆದಷ್ಟು ಖುಷಿಪಟ್ಟೆ. ಅಂದು ನಾನು ಅವನಿಗೆ ತಮಾಷೆಯಾಗಿ, ಸಂಬಳ ಜಾಸ್ತಿ ಆಯ್ತಲ್ವಾ, ನನಗೆ ಟ್ರೀಟ್ ಕೊಡಬೇಕು ಎಂದು ಕೇಳಿದೆ. ಅದಕ್ಕೆ ಅವನು ನಗುತ್ತಾ, ಖಂಡಿತ ಟ್ರೀಟ್. ಏನು, ನಿನ್ನನ್ನು ಒಂದು ದಿನ ರಾಣಿಯ ಹಾಗೆ ನೋಡಿಕೊಳ್ಳುತ್ತೇನೆ. ಬಾ, ನಾಳೆ ನಾವಿಬ್ಬರೂ ಮೈಸೂರು ಅರಮನೆ ನೋಡಲು ಹೋಗೋಣ ಎಂದ. ನಾನು ಅರಮನೆಯನ್ನು ಹೊರಗಿನಿಂದ ನೋಡಿದ್ದೆ ಹೊರತು ಎಂದಿಗೂ ಒಳಗೆ ಹೋಗಿರಲಿಲ್ಲ. ಸಿನಿಮಾಗಳಲ್ಲಿ ಮಾತ್ರ ನೋಡಿದ್ದೆ. ಅಲ್ಲಿಗೆ ಹೋಗುವ ಯೋಚನೆಯೇ ನನ್ನನ್ನು ರೋಮಾಂಚನಗೊಳಿಸಿತು. ಮನೆಯಲ್ಲಿ ಕಾಫಿ ಶಾಪ್ನಲ್ಲಿ ವಿಶೇಷ ಕಾರ್ಯಕ್ರಮವಿದೆ, ನಾಳೆ ಬೆಳಗ್ಗೆ ಬರುತ್ತೇನೆ ಎಂದು ಸುಳ್ಳು ಹೇಳಿ ಅವನ ಜೊತೆ ಹೊರಟೆ. ಸೂರ್ಯ ತನ್ನ ಬೈಕ್ನಲ್ಲಿ ನನ್ನನ್ನು ಕರೆದುಕೊಂಡು ಹೋದ. ಆ ಪ್ರಯಾಣವೇ ಒಂದು ಅದ್ಭುತ ಅನುಭವ. ಗಾಳಿಗೆ ನನ್ನ ಕೂದಲು ಹಾರಾಡುತ್ತಿತ್ತು. ನಾನು ಅವನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕೂತಿದ್ದೆ. ಪ್ರಪಂಚದ ಎಲ್ಲಾ ಚಿಂತೆಗಳನ್ನು ಮರೆತು ನಾನು ಸ್ವರ್ಗದಲ್ಲಿ ತೇಲಾಡುತ್ತಿರುವಂತೆ ಭಾಸವಾಗುತ್ತಿತ್ತು. ಅರಮನೆಯ ಒಳಗೆ ಕಾಲಿಟ್ಟಾಗ ನನ್ನ ಕಣ್ಣುಗಳು ಕೋರೈಸಿದವು. ಅದು ಒಂದು ಬೇರೆಯ ಜಗತ್ತು. ಅದರ ಗಾಂಭೀರ್ಯ, ಭವ್ಯತೆ ನೋಡಿ ನಾನು ಕನಸಿನಲ್ಲೂ ಇಂತಹ ಸ್ಥಳವನ್ನು ಊಹಿಸಿರಲಿಲ್ಲ. ನಾವು ಅರಮನೆಯ ಒಳಗೆ ಸುತ್ತಾಡಿದೆವು. ಅವನು ನನಗೆ ಪ್ರತಿಯೊಂದು ಸ್ಥಳದ ಬಗ್ಗೆಯೂ ವಿವರಿಸಿದ. ಅದರ ಇತಿಹಾಸದ ಬಗ್ಗೆ ಹೇಳಿದಾಗ ನಾನು ಬಹಳ ಆಶ್ಚರ್ಯಪಟ್ಟೆ. ನಮ್ಮ ನಗುವಿನ ಸದ್ದು ಅಲ್ಲಿನ ಅಂಗಳದಲ್ಲೆಲ್ಲ ಪ್ರತಿಧ್ವನಿಸುತ್ತಿತ್ತು. ಜೀವನದಲ್ಲಿ ಮೊದಲ ಬಾರಿಗೆ ನಾನು ಅಷ್ಟು ಸಂತೋಷವಾಗಿದ್ದೆ. ಊಟದ ಸಮಯವಾಯಿತು. ಮೈಸೂರಿನ ಪ್ರಸಿದ್ಧ ಹೋಟೆಲ್ ಒಂದಕ್ಕೆ ಹೋಗಿ ಊಟ ಮಾಡಿದೆವು.
ಅಲ್ಲಿನ ನೂರಾರು ಬಗೆಯ ತಿಂಡಿ ತಿನಿಸುಗಳು. ನಾನು ಈವರೆಗೆ ಅಂತಹ ಊಟವನ್ನು ಎಂದಿಗೂ ನೋಡಿರಲಿಲ್ಲ. ಸೂರ್ಯ ನನಗೆ ಇಷ್ಟವಾದದ್ದೆಲ್ಲವನ್ನೂ ಆರ್ಡರ್ ಮಾಡಿದ. ನಾನು ಪ್ರತಿಯೊಂದನ್ನೂ ಆಸ್ವಾದಿಸಿ ತಿಂದೆ. ಊಟದ ನಂತರ ನಾವು ನಮ್ಮ ರೂಮಿಗೆ ಹೋದೆವು. ಸೂರ್ಯ ನನ್ನನ್ನೇ ನೋಡ್ತಾ ಕುಳಿತಿದ್ದ. ಅವನ ನೋಟದಲ್ಲಿ ಏನೋ ಒಂದು ಮಾಂತ್ರಿಕತೆ ಇತ್ತು. ನಾನು ಅವನ ಪಕ್ಕದಲ್ಲಿ ಹೋಗಿ ಕುಳಿತು, ಏನ್ ಸರ್ ಹಾಗೆ ನೋಡ್ತಾ ಇದ್ದೀರಾ ಎಂದು ನಾಚಿಕೆಯಿಂದ ಕೇಳಿದೆ. ಅವನು ಮುಗುಳುನತ್ತ ನನ್ನ ಕೈಯನ್ನು ಹಿಡಿದುಕೊಂಡ. ಅವನ ಸ್ಪರ್ಶಕ್ಕೆ ನನ್ನ ದೇಹದಲ್ಲಿ ವಿದ್ಯುತ್ ಸಂಚಾರವಾದಂತಾಯ್ತು. ನಾನು ಅವನ ಕಣ್ಣುಗಳಲ್ಲಿ ಕಳೆದು ಹೋದೆ. ನಿಧಾನವಾಗಿ ಅವನ ಹತ್ತಿರ ಸರಿದು ನನ್ನ ತುಟಿಗಳನ್ನು ಅವನ ತುಟಿಗಳಿಗೆ ಒತ್ತಿದೆ. ಅದು ನನ್ನ ಜೀವನದ ಮೊದಲ ಮುತ್ತು. ಆ ಅನುಭವವನ್ನು ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ಆಮೇಲೆ ಅವನು ನನ್ನನ್ನು ತನ್ನ ತೋಳುಗಳಲ್ಲಿ ಬಂಧಿಸಿದ. ಆ ಕ್ಷಣದಲ್ಲಿ ನಾವು ಜಗತ್ತನ್ನೇ ಮರೆತಿದ್ದೆವು. ನಮ್ಮ ನಡುವೆ ಪ್ರೀತಿಯ ಭಾವನೆ ಇನ್ನಷ್ಟು ಗಟ್ಟಿಯಾಯಿತು. ಅವನು ನನಗೆ ಮಾತು ಕೊಟ್ಟಿದ್ದ, ಮೇಘ, ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ. ಇನ್ನು ಕೆಲವೇ ತಿಂಗಳುಗಳಲ್ಲಿ ನಮ್ಮ ಮದುವೆಯ ವಿಷಯವನ್ನು ನಿಮ್ಮ ಮನೆಯಲ್ಲಿ ಮಾತನಾಡಿಸುತ್ತೇನೆ. ಈ ನಿಮ್ಮ ಅಪ್ಪ ಅಮ್ಮನನ್ನು ಒಪ್ಪಿಸಿ ನಿನ್ನನ್ನು ನನ್ನ ಬಾಳಿನ ಸಂಗಾತಿಯಾಗಿ ಮಾಡಿಕೊಳ್ಳುತ್ತೇನೆ ಎಂದು. ಅವನ ಮಾತು ಕೇಳಿ ನನಗೆ ಸ್ವರ್ಗವೇ ಕೈಗೆ ಸಿಕ್ಕಷ್ಟು ಸಂತೋಷವಾಯಿತು. ಕತೆ ಇಲ್ಲಿಗೆ ಮುಗಿಯುತ್ತದೆ.